ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ತುಂಬ ಪರ್ಸ್ನಲ್ ಮೆಸೇಜಸ್ ರಿಸೀವ್ ಆಗ್ತಿದೆ. ಡೈಲಿ ವ್ಲಾಗ್ನ ಮಿಸ್ ಮಾಡ್ಕೊಳ್ತಿದ್ದೀವಿ, ಸ್ಟಾರ್ಟ್ ಮಾಡಿ ಅಂತ. ಎಸ್, ಐ ಆಮ್ ಪ್ಲಾನಿಂಗ್ ಟು ರೀಸ್ಟಾರ್ಟ್. ಇದು ಒಂದು ಬುಧವಾರದ್ದು ಅನಿಸುತ್ತೆ ವ್ಲಾಗು. ಅವತ್ತು ಸ್ವರ್ಣಪ್ರಾಶನ ಆಯ್ತಲ್ಲ, ಸೊ ಅವತ್ತು ಬೆಳಗ್ಗೆನೆ ನಾನು ರವೆ ದೋಸೆನ ಮಾಡಿದ್ದೆ. ಇವಾಗ ಹೇಗಾಗ್ಬಿಟ್ಟಿದೆ ಅಂತಂದರೆ, ಎಷ್ಟು ಬೇಗ ಎದ್ರೂ ಕೆಲಸಗಳು ಆಗೋದೇ ಇಲ್ಲ. ಜೊತೆಗೆ ಅವಿಷ್ಕ ಬೇಗ ಎದ್ಬಿಡ್ತಾರೆ. ಅವಿಷ್ಕ ಎದ್ರು ಅಂದರೆ ಅವ್ರು ನನ್ನ ಜೊತೆನೇ ಇರಬೇಕು. ಆ್ಯಂಡ್ ಕೃವಿನೂ ರೆಡಿಯಾಗಿ ಹೊರಟಿದ್ರು ಬೇಗ ಬೇಗ ಕೆಲಸಗಳನ್ನೆಲ್ಲ ಮಾಡಿಕೊಂಡು. ಅಂತಂದರೆ ರಾತ್ರಿಯೇ ನಾನು ಸ್ಟವ್ನ ಆಮೇಲೆ ಸಿಂಕಲ್ಲಿರೋ ಪಾತ್ರೆಗಳನ್ನೆಲ್ಲ ತೊಳೆದೇನೆ ಮಲ್ಕೊಳ್ಳೋದು. ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ಗೆ ಆ್ಯಂಡ್ ಕಸ ಮನೆ ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಒಂದೊಂದು ಸಲ ಪಾಪ ಕೃವಿನೇ ಅಂದರೆ ಅದು ಅವಿಷ್ಕ ಕೈ ಬಿಡಲ್ಲ ಅಲ್ವಾ, ಕೃವಿನೇ ಎರಡೂ ಮಾಡ್ತಾರೆ. ನಾನು ಹಾಗೂ ಹೇಳ್ತೀನಿ, ನೀವು ಮಾಡಬೇಡಿ, ಒಂಥರ ಮಾತಾಡ್ತಾರೆ ನೋಡಿದವರು ಅಂತ. ಈ ಸೇಸ್ ಹಾಗೇನಿಲ್ಲ, ನಮ್ಮ ಕಂಫರ್ಟ್ ನಮಗೇನೆ ಅಷ್ಟೇ. ಅಂದರೆ ಅವಿಷ್ಕ ಉಸಿರು ಕಟ್ಬಿಡ್ತಾರೆ, ಅದೊಂದು ಪ್ರಾಬ್ಲಮ್ ಇದೆ ಅವಿಷ್ಕಂಗೆ. ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಮಾಡ್ತೀನಿ. ಏನು ಮಾಡಬೇಕು ಆ ಟೈಮಲ್ಲಿ ತುಂಬ ಇನಿಷಿಯಲಿ ಪ್ಯಾನಿಕ್ ಆಗ್ತಿತ್ತು, ಬಟ್ ಇವಾಗ ಒಂಥರ ಅಡ್ಜಸ್ಟ್ ಆಗಿಬಿಟ್ಟಿದೆ. ಹಾಗೂ ಬಿಡಲ್ಲ, ಬಟ್ ಸಮ್ಹಾವ್ ಉಸಿರು ಕಟ್ಟೇ ಬಿಡ್ತಾರೆ. ತುಂಬ ಪ್ರಾಬ್ಲಮ್ ಆಗುತ್ತೆ, ಅದಂತೂ ಬೇಜಾರಾಗುತ್ತೆ ನೋಡೋದಕ್ಕೆ. ಆ್ಯಂಡ್ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ ನಾನು. ಅವರಿಬ್ರಿಗೂ ಫೇಸ್ ಪ್ಯಾಕ್ ಹಾಕಬೇಕು ಇವಾಗ. ಸೊ ರವೆ ದೋಸೆಗೆ ದಾಲ್ ತಡ್ಕ ಮಾಡಿದ್ದೆ. ಪ್ರೋಟೀನ್ ಅಲ್ವಾ, ಸೊ ಎರಡು ಮ್ಯಾಚ್ ಆಗುತ್ತೆ. ಆ್ಯಂಡ್ ಅದಿತಿಗಂತೂ ತುಂಬ ಇಷ್ಟ ರವೆ ದೋಸೆ. ಇವಾಗ ಅವಿಷ್ಕಂಗೂ ಅದು ಇಷ್ಟ ಆಗಿದೆ. ಸೊ ಇಬ್ರಿಗೂ ಸೆಲ್ಫ್ ಫೀಡಿಂಗ್ ಕೊಡೋಣ ಅಂತ ಅಂದ್ಬಿಟ್ಟು ದೋಸೆ ಪ್ಲಾನ್ ಮಾಡಿದ್ದು. ಕೃವಿ ಹೊರಡೋಷ್ಟರಲ್ಲಿ ಬ್ರೇಕ್ಫಾಸ್ಟ್ ಅವ್ರದ್ದಾಗ್ಬಿಟ್ರೆ ಆಮೇಲೆ ಇವತ್ತು ಸ್ವರ್ಣಪ್ರಾಶನ ಇದೆ. ಅದಕ್ಕಿಂತ ಮುಂಚೆ ಅದಿತಿಗೆ ಅವಿಷ್ಕಂಗೆ ತಿನ್ಸೋದಿಲ್ಲ. ನಾನು ಅವಾಗ್ಲಿಂದನೂ ಪ್ರಾಕ್ಟೀಸ್ ಮಾಡಿಲ್ಲ. ಅಂದರೆ ಮಕ್ಕಳಿಗೆ ಬ್ರಷ್ ಮಾಡ್ದೇ ಏನು ಊಟ ಕೊಡೋದು, ತಿಂಡಿ ಕೊಡೋದು. ನಾನು ಕಾಫಿ ಕುಡಿತಿದ್ದೆ, ಅದಿತಿ ಅವಾಗ್ಲೇ ಎದ್ದಿದ್ರು. ಈಗ ಅವಿಷ್ಕ ಎದ್ದಿದ್ದಾರೆ. ಅದಿತಿ ಕರ್ಕೊಂಡು ಹೋಗು ಚಿನಿ. ಸೊ ಚಡ್ಡಿ ಬಿಚ್ಬಿಟ್ಟು ಪಿ ಮಾಡೋದೇ ಕರ್ಕೊಂಡು ಹೋಗ್ತಿದ್ದಾರೆ ಅವರೇನೆ. ನಿಜ ಎಷ್ಟು ಹೆಲ್ಪ್ ಮಾಡ್ತಾರೆ ಗೊತ್ತಾ ಅದಿತಿ ನನಗೆ. ಅವಿಷ್ಕಂಗೂ ಪಾಟಿ ಟ್ರೈನಿಂಗ್ ಜರ್ನಿನ ಶುರು ಮಾಡಿದ್ದೀನಿ. ಇವ್ರನ್ನ ಅವರು ಟಾಯ್ಲೆಟಲ್ಲೇ ಮಾಡ್ತಾರೆ, ಹೇಳ್ತಾರೆ, ಅಂದರೆ ತೋರಿಸ್ತಾರೆ. ಕೆಲವೊಂದ್ಸಲ ಮಾಡಿಬಿಟ್ಟೆ ತೋರಿಸ್ತಾರೆ. ಅದನ್ನು ಹೇಗೆ ಡೀಟೇಲಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಪಾಟಿ ಟ್ರೈನಿಂಗ್ ಪ್ಲೇಲಿಸ್ಟ್ ಏನೇ ಇದೆ. ಮನೆ ಅಂತೂ ತುಂಬ ಗಬ್ಬಾಗಿರುತ್ತೆ, ದಯವಿಟ್ಟು ಏನು ಅಂದ್ಕೊಳ್ಳೋಕೆ ಹೋಗ್ಬಿಡಿ. ನನಗೆ ಒಂದೊಂದ್ಸಲ ವೀಡಿಯೋ ಮಾಡಬೇಕು ಅಂತಂದರೆ ಬೇಜಾರಾಗುತ್ತೆ, ಬಟ್ ಎವ್ರಿ ಟೈಮ್ ಕ್ಲೀನ್ ಮಾಡಿ ವೀಡಿಯೋ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಶಾಯ ನೀವು ಕೈ ಮುಗಿರಿ ಅವಿಷ್ಕ. ಓಂ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾವು ಕಮೀವ ಗಣನಾತ್ ಮೃತ್ಯು ವೃಕ್ಷಯ ಮಾಮೃತಾತ್. ವೆರಿ ಗುಡ್. ನೆಕ್ಸ್ಟು ಮನೋಜವಂ ಜಿತೇಂದ್ರಿಯಂ ಬುದ್ಧಿವದಾಂ ವಾತಾತ್ಮಜಂ ವಾನರಯುತಮುಖ್ಯಂ ಶ್ರೀರಾಮದೂತಂ ಶಿರಸ ನಮಾಮಿ. ವೆರಿ ಗುಡ್. ನೀಲಾಂಜನ ಸಮಾಭಾಸಂ. ಕೈ ಮುಗಿರಿ. ನೀಲಾಂಜನ. ಅವಿಷ್ಕ ನೀವು ಕೈ ಮುಗಿರಿ. ರವಿಪುತ್ರ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೀಶ್ವರ. ವೆರಿ ಗುಡ್. ನೆಕ್ಸ್ಟ್ ಯಾವುದು? ವಕ್ರತುಂಡ ಮಹಾಕಾಯ ಕೋಟೆ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ. ವೆರಿ ಗುಡ್. ಪ್ರತಿದಿನ ಅದಿತಿಗೆ ಸ್ತೋತ್ರ ಬೆಳಗ್ಗೆ ಎದ್ದ ತಕ್ಷಣ ಹೇಳಿಸ್ತಿದೆ ಸ್ತೋತ್ರ ಬುಕ್ ನೋಡಿಕೊಂಡು. ಆ ಸ್ತೋತ್ರ ಬುಕ್ ಒಂದು ಇದರಲ್ಲಿ ಇನ್ನೂ ಮಿಸ್ ಆಗಿಬಿಟ್ಟಿದೆ, ಇನ್ನೂ ಸಿಕ್ಕಿಲ್ಲ. ಅದನ್ನು ರೀಸ್ಟಾರ್ಟ್ ಮಾಡಿದ್ದೀನಿ ನಾನು. ಅದಿತಿ ಆರಾಮಾಗಿ ಹೇಳ್ತಾರೆ. ಅವಿಷ್ಕ ಇನ್ನೂ ಹೇಳಕ್ಕೆ ಬರಲ್ಲ ಅಲ್ವಾ, ಸೊ ಕೇಳಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರನ್ನೂ ಪಕ್ಕದಲ್ಲಿ ಕೂರಿಸ್ತೀನಿ. ಇದು ಒಂದು ನಾವು ಅವಾಗ ಮಾಡ್ಕೊಂಡು ಬಂದಿದ್ದಂತಹ ಒಂದು ರಿಚುವಲ್. ಅದು ತುಂಬ ಗ್ಯಾಪ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಇವಾಗ ಅಗೇನ್ ವಿ ಹ್ಯಾವ್ ರೀಸ್ಟಾರ್ಟೆಡ್. ಪ್ರತಿದಿನ ಅವ್ರಿಗೆ ಅಭ್ಯಾಸ ಆಗಿರೋದ್ರಿಂದ ಆರಾಮಾಗಿ ಕೂತ್ಕೊಂಡು ಹೇಳ್ತಾರೆ. ಒಂದು ಸ್ವಲ್ಪ ಸ್ತೋತ್ರಗಳನ್ನ ಹೇಳ್ತಾರೆ. ಸ್ತೋತ್ರ ಹೇಗೆ ಹೇಳ್ಕೊಡ್ಬೇಕು, ಹನುಮಾನ್ ಚಾಲೀಸ ಹೇಗೆ ಹೇಳ್ಕೊಡ್ಬೇಕು ಅದನ್ನು ವಿಡಿಯೋ ಇದೆ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಕೃವಿಗೆ ದೋಸೆ ಹಾಕ್ಕೊಟ್ಟಿದ್ನಲ್ಲ, ಅವರು ತಿಂತಾಯಿದ್ರು. ಆಮೇಲೆ ಅವ್ರು ತಿಂದು ಹೊರಟಿದ ತಕ್ಷಣ ಬೀಗ ಎಲ್ಲ ಲಾಕ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಸ್ನಾನಕ್ಕೆ ಹೋಗ್ಬಿಡ್ತೀವಿ. ಸೊ ಸ್ನಾನ ಎಲ್ಲ ಮಾಡಿ ಅದಾದಮೇಲೆ ಅದಿತಿಗೆ ಅವಿಷ್ಕಂಗೆ ಸ್ವರ್ಣಪ್ರಾಶನದ ಬಗ್ಗೆ ತುಂಬ ಕ್ವೆಶ್ಚನ್ಸ್ನ ಆ ಟೈಮಲ್ಲಿ ನಾನು ಸ್ವರ್ಣಪ್ರಾಶನ ಡೇ ಇವತ್ತು ಅಂತ ಏನಾರು ಹಾಕಿದ್ರೆ ನೀವು ಕ್ವೆಶ್ಚನ್ಸ್ ಕೇಳ್ತೀರಾ. ಕೋಲ್ಡ್ ಇದ್ದಾಗ ಹಾಕ್ಬೋದಾ, ನಾನು ಯಾವತ್ತೂ ನಾವು ಹಾಕೇ ಇಲ್ಲ, ನಮ್ಮ ಮಕ್ಕಳಿಗೆ ನಾವು ಹಾಕ್ಬೋದಾ, ಆಮೇಲೆ ಎಷ್ಟು ಡ್ರಾಪ್ಸ್ ಹಾಕಬೇಕು, ಆಮೇಲೆ ಯಾವ ಸ್ವರ್ಣಪ್ರಾಶನನ ಯೂಸ್ ಮಾಡಬೇಕು, ಆಮೇಲೆ ಎಷ್ಟು ವರ್ಷದವರೆಗೂ ಹಾಕಬೇಕು, ಗಂಡು ಮಗುಗೆ ಹಾಕ್ಬೋದಾ, ಹೆಣ್ಣು ಮಗುಗೆ ಹಾಕ್ಬೋದಾ, ಆಮೇಲೆ ಊಟಕ್ಕಿಂತ ಮುಂಚೆ ಹಾಕಬೇಕಾ, ಊಟ ಆದಮೇಲೆ ಹಾಕಬೇಕಾ, ಇದನ್ನೆಲ್ಲನೂ ಕೇಳ್ತಾನೆ ಇರ್ತೀರ.
ಈ ಫೇಸ್ ಪ್ಯಾಕ್ ಕೆನೆ ಮನೆಯಲ್ಲಿ ಕೆನೆ ಇರುತ್ತಲ್ಲ ಅದನ್ನು ನಾನು ಹಚ್ಕೊಳ್ತಿದ್ದಾಗ ಇಬ್ರಿಗೂ ಅಪ್ಲೈ ಮಾಡ್ತೀನಿ, ಅವರಿಬ್ಬರು ಹಚ್ಚಿಸ್ಕೊಳ್ತಾರೆ. ಆ್ಯಂಡ್ ಅದಿತಿಗೆ ಅದು ನಾನು ಸ್ಕಿನ್ ಕೇರ್ನ ಜಾಸ್ತಿ ಮಾಡೋದ್ರಿಂದ ಅವ್ರಿಗೂ ಒಂದು ಸ್ವಲ್ಪ ಇಂಟ್ರೆಸ್ಟ್, ನಾವು ಏನು ಮಾಡ್ತೀವೋ ಮಕ್ಕಳು ಅವರು ಅದನ್ನೇ ಮಾಡ್ತಾರೆ ಅಲ್ವಾ. ಸೊ ಆ ರೀತಿ ಸ್ಕಿನ್ ಚೆನ್ನಾಗಾಗುತ್ತೆ ಮಕ್ಕಳಿಗೆ, ಸಾಫ್ಟ್ ಆ್ಯಂಡ್ ಸಪಲ್ ಆಗುತ್ತೆ. ನೀವು ನೋಡಿ ಅಬ್ಸರ್ವ್ ಮಾಡಿ ಅವ್ರ ಸ್ಕಿನ್ ಎಷ್ಟು ಸಾಫ್ಟ್ ಆ್ಯಂಡ್ ಸಪಲ್ ಆಗಿದೆ. ಸ್ನಾನ ಆಗಿದ ತಕ್ಷಣ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ದೀನಿ. ದೇವರಿಗೆಲ್ಲ ಕಡ್ಡಿ ಎಲ್ಲ ಹಚ್ಚಿ ಇವಾಗ ಇಬ್ರಿಗೂ ಈ ಒಂದು ಸ್ವರ್ಣಪ್ರಾಶನ ಹಾಕ್ತಾಯಿದ್ದೀನಿ. ಸೊ ಸ್ವರ್ಣಪ್ರಾಶನ ಡೀಟೇಲ್ ವೀಡಿಯೋ ಇದೆ, ತುಂಬ ಲಾಂಗ್ ಬ್ಯಾಕೆ ಮಾಡಿದ್ದು. ಅದಿತಿ ಟೈಮಲ್ಲಿ ಅರೌಂಡ್ ಶಿ ವಾಸ್ ಲೈಕ್ 9 months 10 months ಆ ಟೈಮಲ್ಲೇ ಎಲ್ಲ ವೀಡಿಯೋ ಮಾಡಿ ನಾನು ಪ್ಲೇ ಲಿಸ್ಟಿಗೆ ಹಾಕಿದ್ದೀನಿ. ನೀವು ನನ್ನ ವೀಡಿಯೋಗೆ ಹೋಗಿ ಒಂದು ಚಾನೆಲ್ಗೆ ಹೋಗಿ ಪ್ಲೇ ಲಿಸ್ಟ್ ಚೆಕ್ ಮಾಡಿದ್ರೆ ನಿಮ್ಗೆ ಎಲ್ಲ ವೀಡಿಯೋಸು ಸಿಗುತ್ತೆ. ತುಂಬ ಜನ ಮೆಸೇಜ್ ಮಾಡ್ತೀರಾ, ನನಗೆ ಟೈಮ್ ಆದಾಗ ಆ ಮೆಸೇಜ್ನ ನೋಡಿದಾಗ ಡೈರೆಕ್ಟಾಗಿ ಕಳ್ಸೋದಕ್ಕೆ ಟ್ರೈ ಮಾಡಿರ್ತೀನಿ, ಇಲ್ಲಾಂತಂದರೆ ಮಿಸ್ ಆಗಿರುತ್ತೆ. ನೀವು ಪ್ಲೇ ಲಿಸ್ಟಲ್ಲಿ ಎಲ್ಲ ವೀಡಿಯೋಸು ಇರುತ್ತೆ, ನೀವು ಚೆಕ್ ಮಾಡ್ಕೊಳ್ಬೋದು. ಸ್ವರ್ಣಪ್ರಾಶನದ ಬಗ್ಗೆನೇ ಯಾವಾಗ ಕೊಡಬೇಕು, ಹೇಗೆ ಕೊಡಬೇಕು, ಎಷ್ಟು ಕೊಡಬೇಕು, ಎಷ್ಟು ml ಕೊಡಬೇಕು ಆ್ಯಂಡ್ ಯಾವ ಟೈಮಲ್ಲಿ ಅವಾಯ್ಡ್ ಮಾಡಬೇಕು, ಆಮೇಲೆ ಹೇಗೆ ಮನೆಯಲ್ಲೇ ತರಿಸ್ಕೊಳ್ಳೋದು, ಒಂದು ಇನ್ಸೈಟ್ಸ್ನ ಕೊಟ್ಟಿದ್ದೆ ನಾನು, ಅಂತಂದರೆ ರೆಕಮೆಂಡೇಷನ್ಸ್ನ. ಅದನ್ನು ನೀವು ನಿಮ್ಗೆ ಯಾವುದು ಬೆಸ್ಟ್ ಅನಿಸುತ್ತೋ, ಅಫೋರ್ಡಬಲ್ ಅನಿಸುತ್ತೋ ಅದನ್ನು ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು. ಇಬ್ರಿಗೂ ಕೊಟ್ಟೆ. ಆ್ಯಂಡ್ ಅವಿಷ್ಕಂಗೆ ನಾನು ಇವಾಗ ಅಂತಂದರೆ 1 ವರ್ಷ ಆದಮೇಲೆ ಕೊಡೋದಕ್ಕೆ ಶುರು ಮಾಡಿರೋದು. ಏನಕ್ಕೆ ಅಂತಲೂ ನಾನು ಅದೇ ವೀಡಿಯೋಸಲ್ಲಿ ಹೇಳಿದ್ದೀನಿ. ಯಾಕಂತಂದರೆ ಒಂದೇ ಕಾನ್ಸೆಪ್ಟನ್ನ ಪದೇ ಪದೇ ಹೇಳೋದಕ್ಕೆ ನನಗೂ ಬೇಜಾರಾಗುತ್ತೆ ಆ್ಯಂಡ್ ನಿಮಗೂ ಕೇಳಿಸ್ಕೊಳ್ಳೋದಕ್ಕೆ ಬೇಜಾರಾಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ನಿಮ್ಗೆ ಸಿಗುತ್ತೆ. ಇಬ್ರಿಗೂ ಸೆಲ್ಫ್ ಫೀಡಿಂಗ್ ಕೊಟ್ಟಿದ್ದೀನಿ ಇವಾಗ. ಬೇಡವಾ? ಯಾಕೆ? ಅದೇ ತಿನ್ನೋ, ಎತ್ಕೊಂತೀನಿ ಬೈಗಾಕು. ತಿನ್ನಮ್ಮ. ಒಂಚೂರು ಬೇಕಂತೆ ಕೊಡುತ್ತೀನಿ. ಪಾಪು ತಿನ್ನು, ಆಯ್ತಮ್ಮ. ತಿನ್ನವ. ತಿನ್ನವಾ, ತಿನ್ನು ಬಾಯ್ಗ. ತಿನ್. ಅವಿಷ್ಕಾನು ಆಲ್ಮೋಸ್ಟ್ ಒಂದು 50 to 60% ಸೆಲ್ಫ್ ಫೀಡಿಂಗ್ನ ಮಾಡ್ತಾರೆ. ಮುದ್ದೆ ತಿಂತಾರೆ, ಅನ್ನನ ಬಾಲ್ ಮಾಡಿ ಇಟ್ಟರೆ ತಿಂತಾರೆ, ಚಪಾತಿ, ದೋಸೆ ಈ ರೀತಿಯಾದ ಒಂದು ಡ್ರೈ ಐಟಮ್ಸ್ನೂ ಆರಾಮಾಗಿ ತಿಂತಾರೆ. ಸೆಲ್ಫ್ ಫೀಡಿಂಗ್ನ ಶುರು ಮಾಡೋದು ತುಂಬ ಈಸಿ. ತುಂಬ ಜನ ಕನ್ಫ್ಯೂಷನ್ಸ್ ಮಾಡಿಕೊಂಡು ಅದು ಕಷ್ಟ ಅಂತ ಅಂದ್ಕೊಂಡಿದ್ದೀರಾ. ಇಲ್ಲ, ಸ್ನ್ಯಾಕ್ಸ್ನೂ ಅವರೇ ತಿಂತಾರೆ. ಹೇಗೆ ಮಾಡಬೇಕು ಅಂತ ಅದ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಇವತ್ತು ಹೋಮ್ ಬೇಸ್ಡ್ ಲರ್ನಿಂಗ್ ಆ್ಯಕ್ಟಿವಿಟಿಯಲ್ಲಿ ಎಗ್ ಪೀಲಿಂಗ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಎಗ್ ಪೀಲಿಂಗ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಆದಿತ್ಯ ಅವಿಷ್ಕಾ ಚಾನಲಲ್ಲಿ ಒಂದು ವೀಡಿಯೋನ ಶೇರ್ ಮಾಡಿದ್ದೀನಿ. ಆ ವಿಡಿಯೋನು ಕೊಟ್ಟಿರ್ತೀನಿ, ಲಿಂಕು ನೋಡಿ. ಆ್ಯಂಡ್ ಇದು ಅವ್ರಿಗೆ ತುಂಬ ಇಷ್ಟ. ಜೊತೆಗೆ ಮಕ್ಕಳನ್ನ ಎಂಗೇಜ್ ಮಾಡ್ದಂಗೂ ಆಗುತ್ತೆ, ನಾನು ಅಡುಗೆ ಮನೇಲಿ ಕೆಲಸ ಮಾಡ್ದಂಗೂ ಆಗುತ್ತೆ. ಆ್ಯಂಡ್ ತುಂಬ ವೀಡಿಯೋಸ್ ಇದೆ ಬೆಳಗ್ಗೆಯಿಂದ ನೈಟ್ವರೆಗೂ ಹೇಗೆಲ್ಲ ಹೋಮ್ ಸ್ಕೂಲಿಂಗ್ ಆ್ಯಕ್ಟಿವಿಟೀಸ್ನ, ಹೋಮ್ ಬೇಸ್ಡ್ ಲರ್ನಿಂಗ್ನ ಪ್ಲ್ಯಾನ್ ಮಾಡಬೇಕು ಅಂತ. ಆ ವೀಡಿಯೋಸ್ ನೀವಿನ್ನೂ ನೋಡಿಲ್ಲ ಅಂತಂದರೆ ನೋಡಿ. ಇವಾಗ ಅದನ್ನು ಮಾಡ್ತಿಲ್ಲ, ಯಾಕಂತಂದರೆ ತುಂಬ ಬೆಳಗ್ಗೆಯಿಂದ ಫುಲ್ಲು ಒಂದು ಸ್ಟ್ರೆಚ್ಡ್ ವೀಡಿಯೋ ಆಗಿಬಿಡುತ್ತೆ. ಆ್ಯಂಡ್ ಐಫೋನ್ ಆಗಿರೋದ್ರಿಂದ ಫೋನ್ ಪ್ರಾಬ್ಲಮ್ ಆಬ್ವಿಯಸ್ಲಿ ಗೊತ್ತಿರುತ್ತೆ ಕಾಂಟೆಂಟ್ ಕ್ರಿಯೇಟ್ ಮಾಡೋರಿಗೆ. ಆ್ಯಂಡ್ ಐಫೋನ್ ಯೂಸ್ ಮಾಡೋರಿಗೆ ಜಾಸ್ತಿ ಒಂದು GB ಇರೋದಿಲ್ಲ. ನಂದು 256 GB, ಬಟ್ ಸ್ಟಿಲ್ ಹಾಗೆ ಹೀಗೆ ವೀಡಿಯೋ ಆಗೇ ಬಿಡುತ್ತೆ. ಅವಿಷ್ಕನೂ ಅಲ್ಲೇ ಪಾತ್ರೆಯಲ್ಲಿ ಆಟಾಡ್ತಿದ್ರು. ಅವರು ಕೊಟ್ಟರೆ, ಅಂದರೆ ನನಗೆ ಆ್ಯಕ್ಚುಲಿ ಇವಾಗ ನೆಕ್ಸ್ಟ್ ಇದಾಗಿದ ತಕ್ಷಣ ಡ್ಯಾನ್ಸ್ ಕ್ಲಾಸ್ ಇತ್ತು. ಅವ್ರಿಗೂ ತುಂಬ ಸಲ ಮಾಡಿಸಿದ್ದೀನಿ. ಅವ್ರಿಗೂ ಅವ್ರು ಏನು ಮಾಡ್ತಾರೆ ಅಂತಂದರೆ ಎಲ್ಲ ಬಾಯಿಗೆ ಹಾಕೊಳ್ಳೋದ್ರಿಂದ ಸಿಪ್ಪೆನ ಬಾಯಿಗೆ ಹಾಕೊಂಡು ಬಿಡ್ತಾರೆ. ಅದಕ್ಕೋಸ್ಕರ ನನಗೆ ಇವಾಗ ಟೈಮ್ ಇರಲಿಲ್ಲ ಅಷ್ಟು. ಬೇಗ ಅವರಿಬ್ರಿಗೂ ಊಟ ಮಾಡಿಸಿ ಮಲಗಿಸಿ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸಿಗೆ ಹೋಗಬೇಕಿತ್ತು. ಸೊ ನಾನು ಸೆಕೆಂಡ್ ಆಡಿಷನ್ ಕೊಟ್ಟಿರೋದು ಶುಕ್ರವಾರ. ಸೊ ಇದು ಬುಧವಾರ ಅಲ್ವಾ, ಸೊ ಇನ್ನೂ 2 ದಿನ ನನಗೆ ಪ್ರಾಕ್ಟೀಸ್ ಇತ್ತು. ಅದಕ್ಕೋಸ್ಕರ ಅವಿಷ್ಕಂಗೆ ಕೊಟ್ಟಿಲ್ಲ. ಆಮೇಲೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತೀರಾ, ನೀವು ಅದಿತಿನ ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊಳ್ತೀರಾ, ಅವಿಷ್ಕನ ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಅಂತ. ಅದು ಯಾವ ಬಾಯಲ್ಲಿ ಮಾತಾಡ್ತಾರೋ ಕೆಲವರಂತೂ, ನನಗಂತೂ ಗೊತ್ತಿಲ್ಲ. ಇದು ಪ್ರಾಕ್ಟೀಸು ಆಲ್ರೆಡಿ ಎಲ್ಲ ಫುಲ್ಲು ಇದಾಗಿಬಿಟ್ಟಿತ್ತು. ಏನು ಪ್ರಾಕ್ಟೀಸ್ ಎಲ್ಲ ಆಗಿತ್ತು. ಇದು ಸಿಂಪಲ್, ಅಂದರೆ ಮಾಸ್ಟರ್ ಬರೋದಕ್ಕಿಂತ ಮುಂಚೆ ನಾನು ಸಿಂಪಲ್ಲಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ದೆ.
ಫಸ್ಟ್ ರೌಂಡ್ ಆದಮೇಲೆ ಸಂಡೇ ಫಸ್ಟ್ ರೌಂಡ್ ಆಗಿದ್ದು ಕಾಲು ಮಂಡೇ ಈವ್ನಿಂಗ್ ಬಂದುಬಿಡ್ತು. ಇವಾಗ ಫ್ರೈಡೇ ಆಗಿದ್ದು ಓಕೆನಾ. ಅದು ಇನ್ನೂ ಕಾಲ್ ಬಂದಿಲ್ಲ. ಗೊತ್ತಿಲ್ಲ ಯಾರ್ಯಾರಿಗೆ ಬಂದಿದೆಯೋ, ಯಾರ್ಯಾರು ಇನ್ನೂ ಸೆಲೆಕ್ಟ್ ಆಗಿದ್ದಾರೋ ಆಗಿಲ್ವೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಅದೇನೋ ಒಂಥರ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ ಅಲ್ವ, ಒಂಥರ ಭಯ ಆಗ್ತಿರುತ್ತೆ. ಅಂತಂದರೆ ಆಬ್ವಿಯಸ್ಲಿ ಎರಡನ್ನೂ ಯೋಚನೆ ಮಾಡಬೇಕು ಅಲ್ವಾ. ಆ್ಯಂಡ್ ನನಗೇನು ಅಂತಂದರೆ ಕ್ರುವಿನಂತೂ ನಾನು ತುಂಬ ತಲೆ ತಿಂತೀನಿ. ಏನಾಗುತ್ತೆ ಏನಕ್ಕಂತಂದರೆ ನೀವು ನಂಬ್ತಿರೋ ನಂಬಲ್ವೋ, ನಾನು ಯಾರಿಗೂ ನನ್ನ ಮೊಬೈಲ್ಗೆ ಏನಾದರೂ ಫೋನ್ ಬಂದರೆ ಅದು ಕ್ರುವಿದಾಗಿರುತ್ತೆ. ಇಲ್ಲ ಅಂತಂದರೆ ಕಂಪ್ನಿ, ಇಲ್ಲ ಅಂತಂದರೆ ಪಾರ್ಸಲ್ ಅವ್ರದ್ದು, ಅಂತಂದರೆ ಆರ್ಡರ್ ಏನಾದರೂ ಮಾಡ್ತೀವಲ್ಲ ಅವರು. ಇನ್ನು ಯಾರೂ ಫೋನ್ ಮಾಡಲ್ಲ. ತುಂಬ ರೇರು. ಒಂದು 2-3 ಜನ ಇದ್ದಾರೆ ಫೋನ್ ಮಾಡ್ತಾರೆ ಅಷ್ಟೇ. ಪಾಪ ಅವ್ರಿಗೂ ಬ್ಯುಸಿ ಎಲ್ಲ ಇರ್ತಾರೆ, ಮಾಡ್ತಾರೆ. ಯಾರೂ ಮಾಡಲ್ಲ ಅವರು. ನಂಗೆ ಒಂದೊಂದ್ಸಲ ಅಂತೂ ತುಂಬ ಬೇಜಾರಾಗ್ತಿರುತ್ತೆ, ಯಾರೂ ಇಲ್ಲ ಅಲ್ವಾ ಏನು ಹೇಳ್ಕೊಳ್ಳೋದಕ್ಕೆ. ನಾನು ಆ್ಯಕ್ಚುಲಿ ಫಸ್ಟು ರೌಂಡಲ್ಲಿ ಆಡಿಷನ್ನಲ್ಲಿ ಸೆಲೆಕ್ಟ್ ಆಗಿದ್ದಾಗ ಕ್ರುವಿಗೆ ಅದನ್ನೇ ಹೇಳಿದೆ, ನೋಡಪ್ಪಿ ಅಪ್ಪಿ ಅಂತ ಐ ಕಾಲ್ ಹಿಮ್ ಸಮ್ಟೈಮ್ಸ್. ಸೊ ಅವಾಗ ಹೇಳ್ತಿದ್ದೆ, ನೋಡಪ್ಪಿ ನಮ್ಮ ಖುಷಿ ವಿಚಾರನ ಹೇಳ್ಕೋಬೇಕು ಅಂತಂದ್ರೂ ಯಾರೂ ಇಲ್ಲ ಅಂತ. ಈ ಸೈಡ್ ಯಾಕೆ ಯಾರೂ ಇಲ್ಲ, 164K ಜನ ಇಲ್ವಾ ನಿಂಗೆ, ಅವ್ರಿಗೆ ಶೇರ್ ಮಾಡು. ಆ ಟೈಮಲ್ಲೇ ನಾನು ಆ ವಿಡಿಯೋನ ಶೇರ್ ಮಾಡಿದ್ದೆ, ಐ ಗಾಟ್ ಸೆಲೆಕ್ಟೆಡ್ ಅಂತ. ಕುರುವಿ ಹೇಳ್ತಿದ್ರು, ನಿನ್ನ ಪ್ರಯತ್ನ ಏನು ಮಾಡಿದ್ಯಾ ತಾನೇ, ಬಿಟ್ಟಾಕು, ತಲೆ ಕೆಡಿಸ್ಕೊಳ್ಬೇಡ, ಅದ್ರ ಬಗ್ಗೆನೇ ಜಾಸ್ತಿ ತಲೆ ಕೆಡಿಸ್ಕೊಂಡು ಇದಾಗಬೇಡ ಅಂತ. ಬಟ್ ಒಂದೊಂದ್ಸಲ ಅನಿಸುತ್ತೆ ಅಲ್ವಾ, ಯಾಕೆ ನಾನು ಸೆಲೆಕ್ಟ್ ಆಗಲಿಲ್ಲ ಹಾಗೆ ಹೀಗೆ ಅಂತಂದರೆ ಡಾನ್ಸ್ ಮೇಲಂತೂ ನನಗೆ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ನಾನು ಅಂದರೆ ಕೇಳ್ತಾರೆ ಕ್ವೆಶ್ಚನ್ಸ್ನೆಲ್ಲ, ಅದನ್ನು ತುಂಬ ನಂಗೆ ಕಾನ್ಫಿಡೆನ್ಸ್ ಜಾಸ್ತಿನೇ ಸ್ವಲ್ಪ. ಸೊ ಚೆನ್ನಾಗೇ ಮಾಡಿದ್ದೆ. ವೈ ನಾಟ್ ಅಂತ ಅದು ಅನಿಸುತ್ತೆ ಅಲ್ವಾ, ಯಾಕೆ ನನ್ನನ್ನು ಸೆಲೆಕ್ಟ್ ಮಾಡಿಲ್ಲ ಅಂತ. ಹಾಗಂತ ನನ್ನನ್ನು ಮಾಡಲೇಬೇಕು ಅಂತ ಏನಿಲ್ಲ, ಇಟ್ ಡಿಪೆಂಡ್ಸ್. ನೋಡೋಣ ಏನಾಗುತ್ತೆ ಅಂತ. ರಿಸಲ್ಟ್ಗೋಸ್ಕರ ಐ ಆಮ್ ಜಸ್ಟ್ ವೇಟಿಂಗ್. ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ನೋಡೋಣ ಹೇಗೆ ಆಗುತ್ತೆ ಅಂತ. ಹೈಲಿ ರಿಕ್ವೆಸ್ಟೆಡ್ ಒಂದು ಟು ಡೂ ಲಿಸ್ಟಲ್ಲಿ ನೀವು ನನಗೆ ಕೊಟ್ಟಿದ್ದು ಒಂದೇನು ಅಂತಂದರೆ, ಅದಿತಿಗೆ ಯಾಕೆ ಓಲೆ ಚೇಂಜ್ ಮಾಡಿದ್ದೀರಾ, ಆ್ಯಂಡ್ ನಿಮ್ಮ ಒಂದು ಮಾಂಗಲ್ಯ ಚೈನ್ ಡೀಟೇಲ್ಸ್ ಹೇಳಿ, ಎಷ್ಟಾಯಿತು, ಎಷ್ಟು ಗ್ರಾಮ್ ಇದೆ ಅಂತ. ಫಸ್ಟು ಅದಿತಿ ವಿಚಾರ ಮಾತಾಡ್ಬಿಡೋಣ. ಅದಿತಿಗೆ ಈ ಒಂದು ಓಲೆನ ಹಾಕಿ 1.5 ತಿಂಗಳು, ಈ ಮನೆಗೆ ಬರೋಕ್ಕೆ ಒಂದು 3-4 ಹಿಂದಿನ ದಿನ ಹಾಕಿದ್ದು. ಹಳೆ ಓಲೆ ಏನಾಯಿತು ಅಂತಲೂ ಹೇಳ್ತೀನಿ. ಇದು ನಾನು ಅದಿತಿ ಹುಟ್ಟಿದ ವರ್ಷ ಇದಕ್ಕೆ ಅದು ಅಕ್ಷಯ ತೃತೀಯಾಗೆ ನಾನು ತೊಗೊಂಡು ಇಟ್ಕೊಂಡಿದ್ದೆ. ಇದನ್ನು ನಾನು ಯೂಸ್ ಮಾಡ್ತಿದ್ದೆ, 1-2 ಸಲ ಹಾಕ್ಕೊಂಡಿದ್ದೆ ಅಷ್ಟೇ. ತುಂಬ ಚೆನ್ನಾಗಿದೆ, ಪ್ರಿಟ್ಟಿಯಾಗಿ, ಸುಮ್ಮನೆ ಚಿಕ್ಕ ಗುಂಡು ಅಷ್ಟೇ. ಸೊ ಇದನ್ನು ನಾನು ತೊಗೊಂಡು ಇಟ್ಕೊಂಡಿದ್ನ. ಆ್ಯಂಡ್ ಮುಂಚೆ ಓಲೆ ಹಾಕಿದ್ದು ಯಾವುದು ಅಂತಲೂ ನಾನು ತೋರಿಸ್ತೀನಿ. ಸೊ ಆ ಓಲೆನ ಕಳ್ದು ಹಾಕ್ಕೊಂಡ್ಬಿಟ್ರು ಅದಿತಿ. ಅದು ಸೀನ್ ಹೇಳ್ತೀನಿ ನಾನು. ಸೊ ಏನು ತೊಗೊಳ್ಳೋದಾ ಏನು ಅಂತ ಯೋಚನೆ ಮಾಡ್ತೀವಿ. ಮನೇಲಿ ಇದೊಂದು ಚಿಕ್ಕದಿತ್ತಲ್ಲ ಅಂತ ಅಂದ್ಬಿಟ್ಟು ಇದನ್ನು ಹಾಕ್ತೆ. ಅವ್ರು ತುಂಬ ಕ್ಯೂಟಾಗಿ ಕಾಣಿಸ್ತಿದ್ರು. ಈ ಫಸ್ಟ್ ಈ ರೈಟ್ ಬಿಡಿ 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 ನೋಡಿ, ಲಾಸ್ಟ್ ಟೈಮ್ ಹಾಕ್ಸಿದ್ದನ್ನ ಫುಲ್ಲು ಉಸುಕಾಟ್ಬಿಡ್ತಾಳೆ, ಫುಲ್ಲು ಉಸುಕಾಟ್ಬಿಡೋದಲ್ಲ. ಈಗ ಅವಿಷ್ಕ ಹಾಕ್ಕೊಂಡಿದ್ರಲ್ಲ, ಅದೇ ರೀತಿ ಅದಿತಿಗೆ ಹೋಲಿ ಚುಚ್ಚಿಸಿದಾಗ 5 ಮಂತ್ಸಲ್ಲಿ ಚುಚ್ಚಿಸಿದಾಗ ಫಸ್ಟ್ ಹಾಕಿದ್ದು. ಅದಾದಮೇಲೆ ನಾವು ಚೇಂಜ್ ಮಾಡಿದಾಗ ಇದನ್ನು ಹಾಕಿದ್ದು. ಈ ಓಲೆನೂ ತುಂಬ ಚೆನ್ನಾಗಿತ್ತು, ಒಂಥರ ಹಾರ್ಟ್ ಇತ್ತು. ನಂಗೆ ನೋಡಿದ ತಕ್ಷಣ ತುಂಬ ಚೆನ್ನಾಗಿ ಇಷ್ಟ ಆಗಿತ್ತು. ಈ ಓಲೆಯಲ್ಲಿ ಹಿಂದೆಗಡೆ ತಿರ್ಪ ಅಂತ ಏನು ಹೇಳ್ತೀವಿ, ಅದು ಒಂದು ಮಿಸ್ ಆಗಿಬಿಟ್ಟಿದೆ. ಒಂದು ಸಲ ಕಿವಿಯಲ್ಲಿ ಒಂದು ಓಲೆನೇ ಇರಲಿಲ್ಲ. ಸಡನ್ನಾಗಿ ಮಲಗಿಸ್ತಿದ್ದೆ ಅವಾಗ, ಅಂದರೆ ಆ ಮನೆಯಲ್ಲೇ ಇದ್ವಿ, ಇನ್ನೇನು ಶಿಫ್ಟಿಂಗ್ ಟೈಮಲ್ಲಿ ಮಲಗಿಸ್ತಿದ್ನ. ಸೊ ಸಡನ್ನಾಗಿ ಓಲೆ ಇರಲಿಲ್ಲ. ಆಮೇಲೆ ಚೆಕ್ ಮಾಡಿದಾಗ ಬೆಡ್ ಮೇಲೆ ಇದೊಂದು ಸಿಕ್ತು ಅಷ್ಟೇ, ಹಿಂದೆಗಡೆ ಸಿಗಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕಾಗತ್ತೆ, ಹೇಳ್ತಾರೆ ಅಲ್ವಾ ಚಿನ್ನನ ಕಳಿಬಾರ್ದು ಅಂತ. ಬಟ್ ಮಕ್ಕಳು ಅಂತಂದರೆ ಇದು ನಾರ್ಮಲ್. ಆ್ಯಂಡ್ ಇದು ಕೆಲವರು ಹೇಳ್ತಾರೆ ಗೊತ್ತಾ, ಏನೋ ಈ ನೇಲ್ ಪಾಲಿಷ್ನ ಹಾಕಬೇಕು ಅಂತ. ಬಟ್ ನಾನು ಅಂಗಡಿಯವ್ರನ್ನ ಕೇಳಿದ್ನ, ಅಂತಂದರೆ ಚಿನ್ನದ ಅಂಗಡಿ ನಾವೆಲ್ಲಿ ತೊಗೋತೀವೋ ಅವ್ರು ಹೇಳಿದ್ರು ಇಲ್ಲ ಹಾಕಬಾರ್ದು ಅಂತ. ಸೊ ನಾನು ಅದಕ್ಕೋಸ್ಕರ ಹಾಕಿಲ್ಲ. ಹಾಗೆಯೇ ಅವಾಗ 2 ಡೇಸ್ 3 ಡೇಸ್ಗೆ ಒಂದ್ಸಲ ಟೈಟ್ ಮಾಡ್ತಿರ್ತೀನಿ. ಬಟ್ ಕೆಲವ್ರು ಹಾಕಬೇಕು ಅಂತಲೂ ಹೇಳ್ತಾರೆ. ಆಮೇಲೆ ಗನ್ ಶಾಟ್ ಮಾಡಿಸಿದ್ದೀರಾ ಅಂತ ಕೇಳಿದ್ದೀರಾ ಅದಿತಿಗೆ. ಇಲ್ಲ, ಇದೆಲ್ಲ ತುಂಬ ಚಿಕ್ಕದು ಓಲೆ ಸ್ಟಡ್ ಆಗಿರೋದ್ರಿಂದ ಆರಾಮಾಗಿ ನಾವು ಮಗುಗೆ ಆ ಲೋಲಾಕ್ ಹಾಕ್ತೀವಲ್ಲ, ಆ ಒಂದು ಸೈಜ್ ಒಂದು ಹೋಲ್ಗೆ ಇದು ಫಿಟ್ ಆಗುತ್ತೆ. ಇದು ತುಂಬ ಚೆನ್ನಾಗಿತ್ತು ಡಿಸೈನ್. ಆ್ಯಕ್ಚುಲಿ ಅವ್ರ ಹತ್ರ ಹೇಳಿದ್ದೆ ಒಂದ್ಸಲ ಹೋದಾಗ, ರೀಸೆಂಟಾಗಿ ಬೆಳ್ಳಿ ಬಟ್ಲೆಲ್ಲ ತೊಗೊಂಡು ಬಂದಾಗ ಅವ್ರು ಹೇಳಿದ್ರು, ಇದನ್ನು ತೊಗೊಂಡು ಬನ್ನಿ, ಹಿಂದೆಗಡೆ ಏನಾದ್ರು ಅಡ್ಜಸ್ಟ್ ಆಗಂಗಿದ್ರೆ ಕೊಡ್ತೀನಿ ಅಂತ. ನಂಗೆ ಅದಿದ್ದು ಇದು ಫಸ್ಟು ಓಲೆ ಅಲ್ವಾ, ಸೊ ನಂಗೆ ಅದು ಕೊಡೋದಕ್ಕೆ ಒಂಥರ ಇಷ್ಟ ಇಲ್ಲ. ಹಾರ್ಟ್ ಇದೆ, ಅದರೊಳಗೆ ಒಂಥರ ಥರ ಸಿಂಬಲು ಇದೆ, ಒಂಥರ ಅವ್ರಿಗಂತಲೇ ಇದು ಯೂನಿವರ್ಸ್ ಕೊಟ್ಟಿರೋ ಥರ ನಾನು ನಂಬ್ತೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ಅಲ್ವಾ ಅದಿತಿಗೆ ಯಾಕೆ ಓಲೆ ಚೇಂಜ್ ಮಾಡಿದ್ರಿ ಅಂತ. ಸೊ ಇದೇ ಕಾರಣಕ್ಕೆ ನಾನು ಹೇಳಿದೆ ಅಲ್ವಾ, ಈ ವಿಡಿಯೋನೂ ಒಂಥರ ತುಂಬ ಲಾಂಗ್ ಬ್ಯಾಕ್ ರಿಕ್ವೆಸ್ಟೆಡ್ ವಿಡಿಯೋ. ನನ್ನ ಮಾಂಗಲ್ಯ ಚೈನ್ ಅಂತಂದರೆ ಹೊಸದಾಗಿ ನಾನು ಯಾವ್ದು ತೊಗೊಂಡೆ ಅದ್ರದ್ದು ಡೀಟೇಲ್ಸ್ ಹೇಳಿ, ಎಷ್ಟು ಗ್ರಾಮ್ ಇದೆ, ಹೇಗಿದೆ ಡಿಸೈನ್ ಅಂತ. ಈ ರೀತಿ ಡಿಸೈನ್ ಇದೆ. ನನಗಿದಂತೂ ನೋಡಿ ತುಂಬ ಇಷ್ಟ ಆಯಿತು. ಅಂತಂದರೆ ಇದು ಶಾರ್ಟ್ ಚೈನೇ, ಇದು ಆಬ್ವಿಯಸ್ಲಿ 11 ಗ್ರಾಮ್, ಒಂದು ಸ್ವಲ್ಪ ಮಿಲಿ ಜಾಸ್ತಿ ಇದೆ.
ಈ ಒಂದು ಚೈನ್ ನನಗೆ ಯಾಕೆ ಇಷ್ಟ ಆಯಿತು ಅಂತಂದರೆ ನಿಮಗೆ ಕತ್ತಿ ಹಿಂದೆ ಮಾತ್ರ ಕರಿಮಣಿ ಕಾಣುತ್ತೆ, ಮುಂದೆಗಡೆ ಯಾರಾದರೂ ಇದು ನಿಮಗೆ ಹೊಸದಾಗಿ ಯಾರಾದರೂ ನಿಮ್ಮನ್ನು ನೋಡ್ತಿದ್ದಾರೆ ಅಂತಂದರೆ ಇದು ಶಾರ್ಟ್ ಚೈನ್ ಅಂತ ಅನ್ಸೋದೇ ಇಲ್ಲ, ಒಂಥರ ಫುಲ್ಲು ಕಂಪ್ಲೀಟ್ ಚೈನ್ ಥರ ಇದೆ ಅಂತಂದರೆ ಈ ಕೋಟಿಂಗ್ ನೋಡಿ, ಚಿನ್ನದ ಕೋಟಿಂಗ್ ಹೇಗಿದೆ ಅಂತ. ಅಂದರೆ ಆ ಡಿಸೈನ್ಸ್ ಮೇ ಬಿ ಸರಸ್ವತಿ ಡಿಸೈನೋ ಏನೋ ಒಂದು ಡಿಸೈನ್ ಇರುತ್ತೆ, ಐ ಆಮ್ ನಾಟ್ ಶ್ಯೂರ್, ನಂಗೆ ಅದು ಡಿಸೈನ್ ಬಗ್ಗೆ ಗೊತ್ತಿಲ್ಲ. ಸೊ ಆ ಕರಿಮಣಿನ ಫುಲ್ಲು ಕಂಪ್ಲೀಟ್ ಕವರ್ ಮಾಡಿದೆ ಈ ಡಿಸೈನ್. ಸಖತ್ ಇಷ್ಟ ಆಯಿತು ನಂಗೆ ನೋಡಿದ ತಕ್ಷಣ. ಈ ಥರ ಚೈನ್ನ ನಾನು ಆವಾಗಲೇ ತೊಗೊಳ್ಬೇಕಿತ್ತು, ಬಟ್ ಆಲ್ರೆಡಿ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಹೇಗೆಲ್ಲ ನಾನೇ ಬೇಡ ಬೇಡ ಅಂತ ಹೇಳಿ ಇವಾಗ ತೊಗೊಂಡೆ ಅಂತ. ಆ್ಯಕ್ಚುಲಿ ಇದೊಂಥರ ನಂಗೆ ಎಷ್ಟು ಸಮಾಧಾನ ನೀಡುತ್ತೆ ಅಂತಂದರೆ ತುಂಬ ಅವಮಾನಗಳನ್ನ ಆಮೇಲೆ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟಿದ್ದೀನಿ, ಅಂದರೆ ಇಲ್ಲದೇ ಇರುವಂತಹ ಆಪಾದನೆನೂ ವಹಿಸ್ಕೊಂಡ್ಬಿಟ್ಟಿದ್ದೀನಿ ಈ ಒಂದು ವಿಚಾರಕ್ಕೇನೆ. ಬಟ್ ಸ್ಟಿಲ್ ಇವತ್ತೇನೋ ಒಂಥರ ಸಮಾಧಾನ, ಸೆಲ್ಫ್ ಅರ್ನ್ ಒಂದು ಮನಿಯಲ್ಲಿ ತೊಗೊಂಡಿದ್ದೀವಿ ಅನ್ನೋದು. ಆ್ಯಂಡ್ ಅವಮಾನಗಳಲ್ಲೇ ಏನಿದೆ ಅದೇ ಹೇಳೋದಲ್ವ, ಸನ್ಮಾನ ಮಾಡಿಸ್ಕೋಬೇಕು ಅಂತಂದರೆ ಯು ಹ್ಯಾವ್ ಟು ಗೋ ಫಾರ್ ಅವಮಾನ, ಅದೇನೂ ತೊಂದರೆ ಇಲ್ಲ. ಬಟ್ ಕೆಲವೊಂದು ಸಲ ನೆನೆಸ್ಕೊಂಡಾಗ ಬೇಜಾರಾಗುತ್ತೆ, ಬಟ್ ಸ್ಟಿಲ್ ಇಟ್ಸ್ ಓಕೆ ಫೈನ್. ಎಲ್ಲರೂ ಅಷ್ಟೇ ಅಲ್ವಾ, ಎಲ್ಲರೂ ಅನ್ನೋದಕ್ಕಿಂತ ಕೆಲವರಂತೂ ಇರ್ತಾರೆ ಬರೀ ಒಡವೆ ದುಡ್ಡಿಗೆ ಅಳಿಯೋರು, ಬಟ್ ನಾನಂತೂ ಆ ಥರ ಅಲ್ಲ. ಆ್ಯಂಡ್ ಆ ರೀತಿ ಇರೋರ್ನೂ ನಾನು ಎಲ್ಲಿಡಬೇಕು ಅಲ್ಲೇ ಇಟ್ಬಿಡ್ತೀನಿ. ಬಿಕಾಸ್ ಮನುಷ್ಯರಿಗೆ ಬೆಲೆ ಕೊಟ್ಟಿಲ್ಲ ಅಂತಂದರೆ ಅದಕ್ಕೆ ಬೆಲೆ ಕೊಟ್ಟರೆ ಅದು ಹೋಗುತ್ತೆ ಬರುತ್ತೆ, ಮನುಷ್ಯರಿಗೆ ಮಾತ್ರ ಬೆಲೆ ಕೊಡಬೇಕಾಗತ್ತೆ. ಈ ಒಂದು ಸಾರಿ ಬೇಜಾರಾಗಬೇಡಿ, ಗೋಳೆ ಹೇಳ್ಕೊಡ್ತೀನಿ ಅಂತ. ಆ್ಯಂಡ್ ತುಂಬ ಜನ ನೆಗೆಟಿವ್ ಆಗಿ ನನ್ನ ವೀಡಿಯೋಸಲ್ಲಂತೂ ಒಂದು 2-3 ಜನ ಇದ್ದಾರೆ, ನಾನು ಯಾವುದೇ ವೀಡಿಯೋಸ್ ಮಾಡಲಿ ಏನಾದರೂ ಮೊಸರದಲ್ಲಿ ಕಲ್ಲು ಹುಡುಕ್ಬಿಟ್ಟು ನೆಗೆಟಿವ್ ಆಗಿ ಮಾತಾಡ್ತಾನೆ ಇರ್ತಾರೆ ಕಾಮೆಂಟಲ್ಲಿ. ಏನೂ ಮಾಡೋಕ್ಕಾಗಲ್ಲ, ಯಾವಾಗಲೂ ಪಾಸಿಟಿವ್ಸ್ನೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ ಟು ರಿಸೀವ್ ನೆಗೆಟಿವ್ಸ್. ಈ ಒಂದು ಮಾಂಗಲ್ಯ ಚೈನ್ 11 ಗ್ರಾಮ್ ಸಮ್ ಮಿಲೀಸ್ ಇರೋದ್ರಿಂದ ನಮಗೆ ಅವತ್ತು ಆ ಒಂದು ದಿನದ ಪ್ರೈಸ್ಗೆ ಫುಲ್ಲು ಟೋಟಲ್ ಕಾಸ್ಟ್ ಆಗಿದ್ದು 1,60,000 ಅಂತಂದರೆ ಫುಲ್ ಕ್ಯಾಶಲ್ಲೇ ತೊಗೊಂಡಿದ್ದು ಈ ಒಂದು ಚೈನ್ನ. ತುಂಬ ಚೆನ್ನಾಗಿದೆ ಡಿಸೈನು. ಆ್ಯಂಡ್ ನಿಮ್ಗೇನಾದರೂ ಬೇಕು ಅಂತಲೇ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಈ ರೀತಿ ಮಾಡಿಸ್ಕೊಳ್ಬೋದು. ತುಂಬ ದಿನದಿಂದ ಕೇಳ್ತಿದ್ರಿ ಅಲ್ವಾ, ಇದೆಲ್ಲನೂ ಡೀಟೇಲ್ಸ್ನ ನಾನು ಇವತ್ತಿನ ಬ್ಲಾಗಲ್ಲಿ ಹಾಕಿದ್ದೀನಿ. ಸ್ವರ್ಣಪ್ರಾಶನದ ಬಗ್ಗೆ ಆವತ್ತು ಆ ವಿಡಿಯೋನ ಎಲ್ಲ ಹಾಕಬೇಕು ಅಂತ ಅಂದ್ಬಿಟ್ಟು, ಅಂದರೆ ನೆಕ್ಸ್ಟ್ ಡೇ ಹಾಕಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ನ. ಬಟ್ ಶುಕ್ರವಾರ ಡಾನ್ಸ್ ಎಲ್ಲ ಇದ್ದಿದ್ದರಿಂದ ಹಾಕೋಕ್ಕೆ ಆಗಲಿಲ್ಲ. ಇವತ್ತು ಹಂಗೂ ಯೋಚನೆ ಮಾಡಿದೆ, ತುಂಬ ದಿನ ಆಗೋಯ್ತು ಏನು ಮಾಡೋದು ಅಂತ. ಬಟ್ ಸ್ಟಿಲ್ ಈ ಒಂದು ವೀಡಿಯೋಸ್ ನಿಮಗೆ ಹೇಳಿದ್ರೆ, ನಾನು ವೀಡಿಯೋಸಲ್ಲಿ ಹೇಳಿದ್ರೆ ನಿಮಗೂ ಒಂದು ಓಕೆ ಈ ಥರ ಆಲ್ರೆಡಿ ಪ್ಲೇಲಿಸ್ಟ್ ಮಾಡಿ ಇಟ್ಟಿದ್ದೀನಿ ಅಂತ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಈ ವ್ಲಾಗ್ನ ಈ ಒಂದು ಚೈನು ಮತ್ತು ಓಲೆ ಒಂದು ಇದರಲ್ಲಿ ಕಾಂಬೈನ್ ಮಾಡಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆದಿತ್ಯ ವಿಶ್ಕ ಸ್ಟೈಲ್ ಪೇಜ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಹಬ್ಬಕ್ಕೆ ಅರ್ಜೆಂಟ್ ಆರ್ಡರ್ಸ್ನ ಕೇಳ್ತಿದ್ದಾರೆ ಕೆಲವರು, ಅಂತಂದರೆ ಈಗ ನೆಕ್ಸ್ಟ್ ಈ ಶುಕ್ರವಾರ ಅನಿಸುತ್ತೆ ಅಲ್ವಾ ಹಬ್ಬ, ಶುಕ್ರವಾರಕ್ಕೆ ಬೇಕು ಅಂತ ಅಂದ್ಬಿಟ್ಟು ಇವತ್ತು ಭಾನುವಾರ ಎಲ್ಲ ತುಂಬ ಜನ ಮೆಸೇಜ್ ಮಾಡಿದ್ರಿ. ನಮ್ಮ ಪೇಜಲ್ಲಿ ಕಸ್ಟಮೈಸೇಷನ್ ಆಗಿರೋದ್ರಿಂದ 10 to 15 ಡೇಸ್ ಬೇಕಾಗುತ್ತೆ, ಮಿನಿಮಮ್ ಅಂತೂ 10 ಡೇಸ್ ಬೇಕಾಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.